ಪೊಲೀಸರಿಗೆ ತಲೆನೋವಾದ ವೀಲಿಂಗ್ ಮಾಡುವ ಪುಂಡರ ಹಾವಳಿ. ಒಂದ್ ಕಡೆ ಕಂಟ್ರೋಲ್ ಮಾಡಿದ್ರೆ ಮತ್ತೊಂದು ಕಡೆ ವೀಲಿಂಗ್ ಹುಚ್ಚಾಟ ಶುರುವಾಗಿದೆ. ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಕೂಡ ವೀಲಿಂಗ್ ಅನ್ನ ಪುಂಡ ಯುವಕರು ಮಾಡ್ತಿದ್ದಾರೆ. ಹೊಸ ಫ್ಲೈಓವರ್ಗಳು, ರಸ್ತೆಗಳು, ರಿಂಗ್ ರೋಡ್ನಲ್ಲಿ ಬೈಕ್ ವೀಲಿಂಗ್ ಮಾಡೋದೇ ಯುವಕರ ಚಾಳಿ ಆಗ್ಬಿಟ್ಟಿದೆ. ವೀಲಿಂಗ್ ಮಾಡೋದಲ್ಲದೆ ಉಳಿದ ಪ್ರಯಾಣಿಕರಿಗೂ ಚಾಕು ತೋರಿಸಿ ಬೆದರಿಕೆ ಹಾಕ್ತಾ ಇದ್ದಾರೆ. ಇಡೀ ವರ್ಷದಲ್ಲಿ ದಾಖಲಾಗೋ ಪ್ರಕರಣ ಕೇವಲ 6 ತಿಂಗಳಲ್ಲಿ ದಾಖಲಾಗಿದೆ. 6 ತಿಂಗಳಲ್ಲಿ ಪುಂಡಾಟ ಮೆರೆದಿರುವ ಕಿಡಿಗೇಡಿಗಳು. ಇವರಲ್ಲಿ ಬಹುತೇಕ ಅಪ್ರಾಪ್ತರು ಹೆಚ್ಚಾಗಿದ್ದಾರೆ. ಟ್ರಾಫಿಕ್ ನಿರ್ವಹಣೆಗೆ ಹೆಚ್ಚು ಗಮನ ಕೊಡ್ತಾ ಇರುವ ಪೊಲೀಸರು ಟ್ರಾಫಿಕ್ ದಟ್ಟಣೆ ಹಿನ್ನೆಲೆ ಫೈನ್ ಕಲೆಕ್ಟ್ ಕೂಡ ಪೊಲೀಸರು ಮಾಡ್ತಾ ಇಲ್ಲ. ಆದರೆ ವೀಲಿಂಗ್ ಜೊತೆಗೆ ರೋಡ್ ರೇಜ್ನಲ್ಲಿ ಕೂಡ ಪುಂಡರು ಕೂಡ ಭಾಗಿಯಾಗಿದ್ದಾರೆ. ಅಷ್ಟಕ್ಕೂ ಕಳೆದ 3-4 ವರ್ಷದಲ್ಲಿ ದಾಖಲಾದ ಪ್ರಕರಣಗಳು ಎಷ್ಟು ಗೊತ್ತಾ ಹೇಳ್ತೀವಿ. 2022 ಮತ್ತು 2022ರಲ್ಲಿ 283 ಪ್ರಕರಣಗಳು ದಾಖಲಾಗಿದೆ. ಇನ್ನು 2023ರಲ್ಲಿ 816 ಪ್ರಕರಣಗಳು. ಅಂದರೆ ವರ್ಷದ ಮಧ್ಯಭಾಗ ಅಂದರೆ ದಿನಾಂಕ 30/6/2024 ಈ ಒಂದು ಕಾಲಾವಧಿಯಲ್ಲಿ 225 ಪ್ರಕರಣಗಳು ದಾಖಲಾಗಿವೆ. ಅಂದರೆ ಇಡೀ ವರ್ಷ ದಾಖಲಾಗುವ ಪ್ರಕರಣದಲ್ಲಿ ಬಹುತೇಕ 101% ಹೆಚ್ಚಳವಾಗಿದೆ. ಇದು ಪೊಲೀಸರಿಗೂ ಗಮನಕ್ಕೂ ಕೂಡ ಬಂದಿರುವ ಪ್ರಕರಣಗಳಷ್ಟೇ. ಆದರೆ ಗಮನಕ್ಕೆ ಬಾರದ ಪ್ರಕರಣಗಳು ಇನ್ನು ಎಷ್ಟಿದೆ ಅಂತ ಗೊತ್ತಿಲ್ಲ. ಏರ್ಪೋರ್ಟ್ ರಸ್ತೆ, ಸುಮನಹಳ್ಳಿ ರಿಂಗ್ ರೋಡ್, ವೀರಭದ್ರೇಶ್ವರ ನೈಸ್ ರೋಡ್, ಜಾಲಹಳ್ಳಿ ನೆಲಮಂಗಲ ರಸ್ತೆ ಸದ್ಯ ಹೊಸದಾಗಿ ಸೇರ್ಪಡೆ ಆಗಿರುವ ಡಬಲ್ ಡೆಕ್ ರಸ್ತೆ ವೀಲರ್ಸ್ಗಳಿಗೆ ಹಾಟ್ ಫೇವರೇಟ್ ಆಗಿದೆ. ಈ ರಸ್ತೆಯಲ್ಲಿ ಎಷ್ಟೇ ಪೆಟ್ರೋಲಿಂಗ್ ಹೆಚ್ಚಿಸಿದ್ರೂ ಪ್ರಯೋಜನವಿಲ್ಲ. ಹಿಂಬದಿಯ ಮಡ್ ಗಾರ್ಡ್ ಇಲ್ಲದ ಗಾಡಿಗಳ ವೀಲಿಂಗ್ ವಾಹನಗಳು ಇಲ್ಲಿ ನಂಬರ್ ಪ್ಲೇಟ್ ಕೂಡ ಹಾಕದೆ ಮಡ್ ಗಾರ್ಡ್ಗಳನ್ನು ತೆಗೆದು ವೀಲಿಂಗನ್ನು ಮಾಡಲಾಗ್ತಾ ಇದೆ. ಸದ್ಯ ವೀಲಿಂಗ್ ಪ್ರಕರಣಗಳು ಹೆಚ್ಚುತ್ತಾ ಇರುವ ಹಿನ್ನೆಲೆ ಪೊಲೀಸರಿಂದ ಕಡಿವಾಣ ಹಾಕಲು ಚಿಂತನೆ ನಡೆದಿದೆ.